ಕನ್ನಡದ ಮೊದಲ ಸಿನಿಮಾ ರಿಲೀಸ್ ಆದಾಗ ಜನ ಥಿಯೇಟರ್ ನಿಂದ ಎದುರ್ಕೊಂಡೆಲ್ಲ ಓಡೋಗಿದ್ರಂತೆ. ಯಾಕೆ ಗೊತ್ತಾ? 1934ರಲ್ಲಿ ರಿಲೀಸ್ ಆದ ಕನ್ನಡದ ಮೊದಲ ಸಿನಿಮಾ ಸತಿ ಸುಲೋಚನಾ. ಕೇವಲ 40,000ದಲ್ಲಿ ತಯಾರಾದ ಕನ್ನಡದ ಮೊಟ್ಟ ಮೊದಲ ಚಿತ್ರ. ಈ ಸಿನಿಮಾನ ಆಗಿನ ಕಾಲದಲ್ಲಿ 40,000 ರೂಪಾಯಿಲಿ ಮುಗಿಸಿದ್ರು. ಅದನ್ನ ಏನಾದ್ರೂ ನಾವು ಈ ಟೈಮ್ಗೆ ಈ ಬಜೆಟ್ಗೆ ಕಂಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗಿನ ಸರಿಸುಮಾರು ಬಜೆಟ್ಗೆ ಹೋಲಿಸ್ತೀವಿ ಅಂತ ಹೇಳಿದ್ರೆ 1,15,00,000 ಆಗುತ್ತೆ. ಅಂದಿನ ಕಾಲಕ್ಕೆ ಅಷ್ಟು ಕಡಿಮೆ ಬಜೆಟ್ ನಲ್ಲಿ ತಯಾರಾದ ಕನ್ನಡದ ಮೊದಲ ಸಿನಿಮಾ ಇದಾಗಿತ್ತು. ಈ ಸಿನಿಮಾ ರಿಲೀಸ್ ಆದಾಗ ಈ ಜನ ಥಿಯೇಟರ್ ಒಳಗೆ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಹುಲಿ ಬಂದಿದ್ದ ದೃಶ್ಯನ ನೋಡಿ ಎಷ್ಟೋ ಜನ ಎದುರುಕೊಂಡು ಓಡೋಗಿದ್ರಂತೆ, ಇದು ನಿಜವಾದ ಹುಲಿ ಅಂತ. ಈಗಿನ ಕಾಲದಲ್ಲಿ ಒಂದು ಹೀರೋ ಒಂದು ಎಂಟ್ರಿ ತಗೋಬೇಕು ಅಂತಾರೆ, ಒಂದು 10,000 ಲೈಟ್ ಹಾಕಿ ಆ ಬಿಲ್ಡಪ್ ನ ಕೊಟ್ಟು ಇದು ಮಾಡ್ತಾರೆ. ಅಂದಿನ ಕಾಲಕ್ಕೆ ಯಾವುದೇ ಲೈಟ್ ನ ಬಳಸದಂಗೆ ಬರೀ ಸೂರ್ಯನ ಕಿರಣಗಳನ್ನ ಬಳಸಿ ತಯಾರಿಸಿದಂತ ಮೊದಲ ಚಿತ್ರ ಇದು. ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ರಿಲೀಸ್ ಆದ ಮೊದಲ ಕನ್ನಡ ಚಿತ್ರ ಇದು. ಈ ಚಿತ್ರದಲ್ಲಿ ನಾಯಕ ನಟರಾಗಿ ಸುಬ್ಬಣ್ಣ ನಾಯ್ಡು ಅವರು ನಟಿಸ್ತಾರೆ, ನಾಯಕಿಯಾಗಿ ತ್ರಿಪುರಾಂಬ ಅವರು ನಟಿಸ್ತಾರೆ. ಹಾಗೆ ಈ ಚಿತ್ರದಲ್ಲಿ ಬಹುತೇಕ ಕಲಾವಿದರು ರಂಗಭೂಮಿ ಕಲಾವಿದರೇ ಆಗಿರ್ತಾರೆ. ಅಂದಿನ ಕಾಲಕ್ಕೆ ಸಾಂಗ್ ನ ಶೂಟ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಒಂದು ಸೆಟ್ ತರ ಹಾಕೋದು, ಈ ತರ ಎಲ್ಲ ಮಾಡ್ತಾ ಇದ್ರಂತೆ. ಆದ್ರೆ ಈ ಸಿನಿಮಾದಲ್ಲಿ ಒಂದು ಹೊಸ ಪ್ರಯೋಗ ಏನ್ ಮಾಡಿದ್ರಂತೆ ಅಂತ ಹೇಳಿದ್ರೆ, ಸೀನ್ ಗಳನ್ನ ಶೂಟ್ ಮಾಡುವಂತ ಜಾಗದಲ್ಲೇನೆ ಸಾಂಗ್ ಗಳನ್ನು ಸಹ ಶೂಟ್ ಮಾಡಿದ್ರಂತೆ. ಇದು ನಮ್ಮ ಕನ್ನಡಿಗರ ದುರಾದೃಷ್ಟ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಇಂತ ಮೊದಲ ಸಿನಿಮಾವನ್ನು ಕನ್ನಡಿಗರು ಯಾವುದೇ ತರದ ಒಂದು ಸೀನ್ ಸಹ ಉಳಿಸ್ಕೊಂಡಿಲ್ಲ. ಇದೇ ನೋಡಿ ನಮ್ಗೂನು ಹಿಂದಿ ಚಿತ್ರರಂಗಕ್ಕೂ ಇರೋ ವ್ಯತ್ಯಾಸ. ಅಂದ್ರೆ ನಮ್ಮ ಚಿತ್ರವನ್ನು ಮೊದಲನ ಚಿತ್ರ ಅಂತ ಯಾರು ಸಹ ಉಳಿಸ್ಕೊಂಡಿಲ್ಲ. ಆದ್ರೆ ಹಿಂದಿಯಲ್ಲಿ ರಿಲೀಸ್ ಆದ ರಾಜ ಹರಿಶ್ಚಂದ್ರ ಅನ್ನೋ ಚಿತ್ರ ಇಂದಿಗೂ ಸಹ ಲಭ್ಯವಿದೆ OTTಯಲ್ಲಿ. ಆದ್ರೆ ಕನ್ನಡಿಗರ ಈ ಮೊದಲ ಸಿನಿಮಾವನ್ನು ನಮ್ಮಿಂದ ಉಳಿಸ್ಕೊಳ್ಳಕ್ಕೆ ಆಗಿಲ್ಲ. ನಮ್ಮ ಹೆಮ್ಮೆಯ ಕನ್ನಡ ಚಿತ್ರರಂಗ ಹುಟ್ಟಿದ್ದು ಹೀಗೆ. ಹಾಗೆ ನಮ್ಮ ಪೇಜ್ ನ ಫಾಲೋ ಮಾಡಿ, ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ಈ ಪೇಜ್ ನ ಲೈಕ್ ಮಾಡಿ.